ದಾಸಿನಣ್ಣ ಮನೆಗೆ ಅದು ಕೈ ಕೊಟ್ಟೆ ಶ್ರೀ ಕ್ಷೇತ್ರ ಮಹಾಗಣಪತಿ ಬಾರಾಳಿ ಇಲ್ಲಿನ ಇತಿಹಾಸ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಈಗ 100ಕ್ಕೆ 99% ಎಲ್ಲರಿಗೂ ಗೊತ್ತಿರ್ತದೆ. ಅದೇ ರೀತಿಯಲ್ಲಿ ಗೊತ್ತಿಲ್ಲದವರಿಗೆ ಹೊರ ದೇಶದಲ್ಲಿ ಅಲ್ಲಿ ಎಲ್ಲ ದೇಶದಲ್ಲಿ ಇರ್ತಾರೆ. ಆದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ನೋಡಿ ನಾವು ಹೇಳುವಂಥದ್ದು ಏನಂತ ಹೇಳಿದರೆ ಮಾಧ್ಯಮದವರು ಅಂತ ಹೇಳೋದು ನಾವಲ್ಲ. ಮಾಧ್ಯಮದವರು ಅಂತ ಹೇಳಿದರೆ ಯೂಟ್ಯೂಬ್ ಚಾನಲಿಂದ ಶುರು. ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದವರು ಅಂತ ಹೇಳಿದರೆ ಪೇಪರ್ನವರು, ಹಾಗೆ ಚಾನಲ್ ಅವರು, ನಂತರ ಯೂಟ್ಯೂಬ್ ಅಂತ ಹೇಳಿದರೆ ಈಗ ಮೊಬೈಲಲ್ಲೆಲ್ಲ ಮಾಡುವಂಥದ್ದು. ಅದಕ್ಕೂ ದೊಡ್ಡ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಇತಿಹಾಸದಲ್ಲಿ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಇತಿಹಾಸ ಹೇಳಲಿಕ್ಕೆ ಹೋಗುವಂಥದ್ದು. ಚಿಕ್ಕ ದೇವಸ್ಥಾನದಲ್ಲಿ ಕಲೆ ಇರುವಂಥದ್ದು ಜಾಸ್ತಿ. ಯಾಕಂತ ಹೇಳಿದರೆ ನನಗೆ ಗೊತ್ತಂದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ
ದೊಡ್ಡ ದೇವಸ್ಥಾನ ಅಂತ ಹೇಳಿದರೆ ಕಾಶಿ ಅಂತ ಹೇಳಿದ್ರೆ ನಾನು ಹೋಗಲಿಲ್ಲ. ಕಾಶಿ ನಂತರ ಅಯೋಧ್ಯೆ, ನಂತರ ತಿರುಪತಿ, ನಂತರ ರಾಘವೇಂದ್ರ ಸ್ವಾಮಿ, ನಂತರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ನಂತರ ಶ್ರೀ ಕ್ಷೇತ್ರ ಮಂದರ್ತಿ, ಕೊಲ್ಲೂರು, ಹಾಗೆ ನೀಲವರ, ಮಂದರತಿ, ದೇವರತಿ, ನಾಗರತಿ, ಚಾಲುರತಿ, ಮಂದರತಿ, ನೀಲರತಿ ಅಂತೇಳಿ, ಹಾಗೆ ಕಾಜರಳ್ಳಿ, ಶನೇಶ್ವರ, ಕೊರಗಜ್ಜ, ಬೊಬ್ಬರೆ, ಆಯಿಗುಳಿ, ಪಂಜುಳಿ, ನೀಚ, ಮಠರ್ಲಿ, ಮಾಸ್ಯಮ್ಮ, ಹಾಗೆ ಪ್ರತಿಯೊಂದು ದೇವಸ್ಥಾನವು ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಇರ್ತದೆ. ಆದರೆ ವಿಶೇಷವಾಗಿ ಹೇಳುವಂಥದ್ದು ಏನಂತ ಹೇಳಿದರೆ, ನಾನು ಸಂಕಷ್ಟ ಅಂತ ಹೇಳಿದರೆ ಯಾವ ಕ್ರಮ ಅಂತೇಳಿ ಗೊತ್ತಿರಬೇಕು. ವರ್ಷಕ್ಕೆ 12 ದಿನ ಸಂಕಷ್ಟ ಬರ್ತದೆ, ತಿಂಗಳಿಗೆ ಒಂದು ಅಂತೇಳಿ. ಅದರಲ್ಲಿ ಕೆಲವರಿಗೆಲ್ಲ ಗೊತ್ತಿರ್ತದೆ ಅಂತೇಳಿ, ಆದರೆ ಕೆಲವರಿಗೆಲ್ಲ ಒಬ್ಬರಿಬ್ಬರಿಗೆಲ್ಲ ಗೊತ್ತಿಲ್ಲದವರಿಗೆ ನಾವು ಸೂಚನೆ ಕೊಡುವಂಥದ್ದು ಮಾಧ್ಯಮ ಅಂತ ಹೇಳುವಂಥದ್ದು. ಯೂಟ್ಯೂಬ್ ಆಗಲಿ ಅಥವಾ ಪೇಪರ್ನಲ್ಲಾಗಲಿ, ಅದೇ ಮತ್ತು ಮಾಧ್ಯಮ ಅಂತ ಹೇಳಿದ್ರೆ ಚಾನಲ್ ಹಾಗೆ ಅದೇ ರೀತಿಯಲ್ಲಿ ನಾವು ತಿಳಿಸುವಂಥದ್ದು. ನಮಗೆ ಹೋಗ್ಲಿಕ್ಕಾಗದೇ ಇದ್ದರೆ ಈ ಸ್ಥಳದಲ್ಲಿ ಈ ರೀತಿ ಕಾರಣಿಕ ಉಂಟಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಒಂದೇ ಸಂಕಷ್ಟ ಮಾಡಿದರೂ ನೀವು 12 ಸಂಕಷ್ಟ ಮಾಡಿದಷ್ಟೇ ಪುಣ್ಯ ಸಿಕ್ಕುವಂಥದ್ದು ಒಂದೇ ಸಂಕಷ್ಟ ಇಲ್ಲ ಅಂತ ಹೇಳಿದರೆ, ಮಂಗಳವಾರ ಬರುವಂಥ ಸಂಕಷ್ಟ ಅಂತೇಳಿ ಇರ್ತದಲ್ಲ, ಅದು ಶ್ರೇಷ್ಠವಾಗಿರುವಂಥದ್ದು. ಶ್ರೇಷ್ಠ ಅಂತೇಳಿದರೆ ನೀವು 12 ಸಂಕಷ್ಟವನ್ನು ಮಾಡುವಂಥದ್ದು ಒಂದೇ ಸಂಕಷ್ಟ ಮಾಡಿದರೂ ಸಹ ಅದೇ ಪುಣ್ಯ ಸಿಕ್ಕುವಂಥದ್ದು, ಅಷ್ಟು ಪುಣ್ಯ ಒಂದೇ ದಿನ ಸಿಕ್ಕುವಂಥದ್ದು. ಅದೇ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಏನಂತ ಹೇಳಿದರೆ, ದೊಡ್ಡ ದೇವಸ್ಥಾನ ವಿಷಯ ಎಲ್ಲ ಹೇಳಿದ್ದೇನೆ. ಆದರೆ ಇತಿಹಾಸ ಇರುವಂಥದ್ದು ಸಣ್ಣ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ, ಇಲ್ಲೇ ಇರಲಿ ಜಾಸ್ತಿ ಜನ ಹೋದಲ್ಲಿ ಕಲೆ ಕಡಿಮೆ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಣ್ಣ ದೇವಸ್ಥಾನದಲ್ಲಿ ಕಲೆ ಜಾಸ್ತಿ ಉಂಟು. ಅದೇ ರೀತಿಯಲ್ಲಿ ಎಲ್ಲರೂ ಮಹಾಗಣಪತಿ, ಗುಡ್ಡಟ್ಟು, ಅದೇ ರೀತಿಯಲ್ಲಿ ಕೊಳಲಂಕಲ್ಲು, ಹಾಗೆ ಅಲ್ಲಿ ಎಲ್ಲ ಸುತ್ತಮುತ್ತಲೂ ಹೋದರೆ ರಾವುತರು, ಮಣಿಕಲ್ಲು, ಶಿವರಾಯ ಅಂತೇಳಿ ನಾವು ಕರಿತೇವೆ. ಅದೇ ಮುಂದೆ ರಾವುತರ ದೇವಸ್ಥಾನ ಸಿಗ್ತದೆ. ಹಾಗೆ ನಾನಾ ರೀತಿ ದೇವಸ್ಥಾನ ಎಲ್ಲ ಸಿಗ್ತದೆ. ಆದರೆ ಅದರಲ್ಲಿ ನಾವು ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೇವೆ, ಅದಕ್ಕಿಂತ ಜಾಸ್ತಿ ಕಲೆ ಇರುವಂಥದ್ದು ಸಣ್ಣ ದೇವಸ್ಥಾನದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿಯಲ್ಲಿ ಮಾಧ್ಯಮ ಅಂತ ಹೇಳಿದರೆ ಹೇಳುವಂಥದ್ದು, ಅದರಲ್ಲಿ ಈಗ ನಾನು ಇದನ್ನೆಲ್ಲ ಹೇಳುವಂಥದ್ದಲ್ಲ. ದೊಡ್ಡ ದೇವಸ್ಥಾನದಲ್ಲಿ ತಪ್ಪೋದರೆ ಗೊತ್ತಿಲ್ಲ, ಕಾಣಿಕೆ ಅದೆಲ್ಲ ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಇತಿಹಾಸ ಹೇಳಲಿಕ್ಕೆ ಹೋದರೆ ನಮಗೆ ಧರ್ಮಸ್ಥಳದಲ್ಲಿ ನಾನು ಒಂದು ಹೀಗೆ ಯಾತ್ರೆ ಪ್ರತಿ ವರ್ಷಕ್ಕೆ ನಮ್ಮ ಅಜ್ಜ ಇರುವಾಗ, ಬಚ್ಚಜ್ಜ ಇರುವಾಗ ನಾವು ಹೋಗ್ತಾಯಿತ್ತು. ಅದೇ ರೀತಿಯಲ್ಲಿ ಮೊನ್ನೆ ನನ್ನ ತಂಗಿಗೆ ಮದುವೆ ಆಗುವ ಮುಂಚಿತವಾಗಿ ನಾವೆಲ್ಲ ಕುಟುಂಬ ಸಹಿತ ಅಲ್ಲಿಗೆ ಹೋಗಿದ್ದೇವೆ. ಹೋದಾಗ ಅಲ್ಲಿ ಅವರಿಗೆ ಬ್ರೋಕರ್ ಅಂತ ನಾವು ಕರಿಬೇಕಾಗ್ತದೆ. ಬ್ರೋಕರನ್ನು ಹೇಳ್ತೇವೆ. ಅವರನ್ನು ಅದು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಅವರು ಕರ್ಕೊಂಡು ಹೋಗಿ ಅವರದಾದಂಥ ವೆಹಿಕಲ್ ಇರ್ತದೆ, ಅದರಲ್ಲಿ ಕರ್ಕೊಂಡು ಹೋಗಿ ನಾವು ನೇರವಾಗಿ ಒಳದಾರಿಯಲ್ಲಿ ಒಳಗೆ ಹೋಗಿ ದರ್ಶನ ಮಾಡುವಂಥದ್ದು. ಕರೆಕ್ಟ್ ಇವತ್ತು ನೀವು ಚೆಕ್ ಮಾಡಿ ನೋಡಿ, 4 ಗಂಟೆಗೆ 5 ಗಂಟೆಗೆ ನೀವು ಹೊರಗೆ ಬಂದು ಮನೆಗೆ 8ವರೆಗೆ ಮನೆಗೆ ಇರ್ಬೋದು. ಅದೆಲ್ಲ ಮಾಡಬಾರ್ದು. ಯಾವುದೇ ಸ್ಥಳದಲ್ಲಿ ಯಾವುದೇ ದೊಡ್ಡ ಮಿನಿಸ್ಟ್ರ್ ಬರಲಿ, ಅಧ್ಯಕ್ಷರೇ ಬರಲಿ, ಮುಕ್ತೇಶ್ವರೇ ಬರಲಿ, ಎಲ್ಲರಿಗೂ ಕಾನೂನು ಒಂದೇ. ಒಂದು ಮಾನವತೆ ಅಂತೇಳಿ ಇರ್ತದೆ. ಮಾನವತೆ ಅಂತ ಹೇಳಿದರೆ ಅದಕ್ಕೆ ಉತ್ತರ ಉಂಟು. ಸಣ್ಣ ಮಕ್ಕಳಿರುವವರಿಗೆ, ಕೈಕಾಲಿಲ್ಲದವರಿಗೆ, ಕಣ್ಣು ತೋರ್ದಿದ್ದವರಿಗೆ, ಅಂಗವಿಕಲರಂತೇಳಿ ನಾವು ಹೇಳ್ತೇವೆ, ಅವರಿಗೆಲ್ಲ ಮೊದಲನೆಯ ದರ್ಶನ ಮಾಡುವಂಥದ್ದು. ಬಸ್ಸಲ್ಲೇ ಆಗಲಿ, ದೇವಸ್ಥಾನದಲ್ಲಾಗಲಿ, ಎಲ್ಲೇ ಹೋಗಲಿ, ಒಂದು ಸಭೆಗೆ ಹೋಗಲಿ, ಪ್ರತಿಯೊಂದು ಅವರಿಗೆ ಫಸ್ಟ್ ಮಾಹಿತಿ ಕೊಡಬೇಕು. ಆತಿಥ್ಯವನ್ನು ಕೊಡಬೇಕಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಮಂದರ್ತಿ ದೇವಸ್ಥಾನದಲ್ಲಿ ಸಹ ಈಗ ಕೆಲವೇ ವಿಷಯ ಎಲ್ಲ ನಡೀತಾ ಉಂಟು. ಅಲ್ಲಿ ಪ್ರವೀಣ ಎಂಬುವನು ದೇವಸ್ಥಾನದ ಪ್ರಸಾದ ಅಂಗವಿಕಲರಿಗೆ ಕೇಳಿದಾಗ
ಇದಕ್ಕೆ ದುಡ್ಡು ಕೊಡಬೇಕಂದ್ರೆ ಇನ್ನೂ ಚೀಟಿ ಮಾಡಬೇಕಂತೇಳಿ ಮಾಹಿತಿ ಬಂದಿದೆ ನನಗೆ ಅಂಥೇಳಿ ನನ್ನ. ಯಾಕಂತ ಹೇಳಿದ್ರೆ ಇವರು ಎಲ್ಲ ದೇವರ ಕಲೆಯನ್ನು ಹಾಳು ಮಾಡುವಂಥದ್ದು. ಯಾರು ಮಾಡುವಂಥದ್ದು? ಅಲ್ಲಿಯ ಸಿಬ್ಬಂದಿಗಳು. ಬರುವಂಥ ಹೆಸರು ಯಾರಿಗೆ? ಮುಕ್ತೇಶ್ವರಿಗೆ. ಅಲ್ಲಿರುವಂಥ ಆಡಳಿತ ಅಂತ ಹೇಳ್ತೇವೆ, ಎಂಡಮೆಂಟ್ ಅಧಿಕಾರಿಗಳ ಮೇಲೆ ಬರುವಂಥದ್ದು. ಇದನ್ನೆಲ್ಲ ಮಾಡುವಂಥದ್ದು ಯಾರು ಹೇಳಿ? ದೇವಸ್ಥಾನದಲ್ಲಿರುವಂಥ ಪ್ರವೀಣವನ್ನು ನಾನು ಕೇಳಿದ್ದೇನೆ. ಅದರಲ್ಲಿ ಮಾಹಿತಿ ಕೇಳಿದಾಗ ಪ್ರವೀಣ ಯಾರಿಗೆ ಪ್ರಸಾದ ಕೊಡಬಾರ್ದು ಅಂಥೇಳಿ. ಯಾಕೆ ಕೇಳಿದೆ? ಅದು ಅಂಗವಿಕಲರಿಗೆ ಕೇಳುವಂಥದ್ದು ಅಥವಾ ಕಣ್ಣು ತೋರ್ದೇರಿಗೆ ಕೇಳುವಂಥದ್ದು. ನೀವು ಕೇಳಿಕೊಡಿ, ದಾಖಲಾತಿ ಕೊಟ್ಟು ಕೊಡಿ. ಫೋಟೋ ಬೇಕಾದರೆ ಫೋಟೋ ಕೊಟ್ಟು ಕೊಡು ಅವರಿಗೆ ಫೋಟೋ ತೋರಿಸಿ ಕೊಡಲಿ ಅವರು. ಅಷ್ಟು ಅವರಿಗೆ ಇವನ ಮನೆಯಿಂದ ಕೊಡುವಂಥದ್ದಲ್ಲ. 100 ಸಲ ಹೇಳ್ತಾನೆ. ಅದೇ ರೀತಿಯಲ್ಲಿ ಅಲ್ಲಿ ತುಂಬ ಆಗ್ತಾ ಉಂಟು, ಬಸ್ ಸ್ಟ್ಯಾಂಡ್ ಆಗ್ತಾ ಉಂಟು. ಅದು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ? ಅದು ಜನರಿಗೆ ಮುಂದಿನ ಕಾಲದಲ್ಲಿ ಇತಿಹಾಸ ಆಗುವಾಗ ಅದು ತಡೆ ಆಗ್ತದೆ. ಅದ ನಂತರ ಅದನ್ನು ಹೊಯ್ಡಿ ಬಿಸಾಡುವಂಥದ್ದ ಇಂಥದ್ದೆಲ್ಲ ಸಾಮಾನ್ಯ ಮನುಷ್ಯರೆಲ್ಲ ಹೋದಾಗ ಅದನ್ನು ಕೇಳಬೇಕು. ನಾವು ಯಾಕಂತ ಹೇಳಿದ್ರೆ ನಮಗೆ ಜನರಿಗೆ ಅವರಿಗೆ ಎಷ್ಟು ಹಕ್ಕುಂಟು ಅದಕ್ಕಿಂತ ಜಾಸ್ತಿ ಹಕ್ಕು ಇರುವಂಥದ್ದು ಭಕ್ತಾದಿಗಳಿಗೆ ಜಾಸ್ತಿ ಹಕ್ಕಿರುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋದು ಒಳ್ಳೆಯದು. ಅಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಗೋಪುರ ಕಟ್ಟಿದಂಥ ಅವರಿಗೆ ದೇವರಂತ ಕರಿಬೇಕು. ಮ್ಯಾನೇಜರ್ ಆಗಿ ಬಂದಂಥ ಅವರು ಬಪ್ಪನಾಡು ದೇವಸ್ಥಾನದಲ್ಲಿ ಕಟ್ಟಿದಂಥ ವ್ಯಕ್ತಿ ಇಲ್ಲಿಯೂ ಸಹ ಅವರೇ ನೆಲೆ ಮಾಡಿಸಿದಂಥ ಗೋಪುರ ಅದು. ಅದೇ ರೀತಿಯಲ್ಲಿ ಹೇಳುವಂಥದ್ದು. ಇವಾಗ ಅದರ ನಂತರ ಯಾವುದೇ ಮುಂದರ್ತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಮುಂದೆ ಮಾತಾಡಲಿಕ್ಕೆ ಉಂಟು. ಅಶೋಕನಿಗೆ ಪ್ರವೀಣನಿಗೆ ದಾಖಲಾತಿ ಎಲ್ಲ ಕೇಳ್ತೇನೆ. ಹಾಗೆ ಬಿಟ್ಟರೆ ಬಸ್ ಸ್ಟ್ಯಾಂಡು ಮತ್ತೊಂದು ಇನ್ನೊಂದು ಇವರು ಪ್ರವೀಣ ಮತ್ತು ಅಲ್ಲಿ ಸಿಬ್ಬಂದಿಗಳು ಮನೆಯನ್ನು ಸಹ ಈಗ ಅಲ್ಲಿ ರಥ ಕಟ್ಟುವಲ್ಲಿ ಮನೆ ಕಟ್ಕೊಂಡು ಯಾಕಂತ ಹೇಳಿದ್ರೆ ಈಗೆಲ್ಲ ನಂಗೆ ತಿಳುವಳಿಕೆ ಬಂದಿದೆ. ಬಸ್ ಸ್ಟ್ಯಾಂಡ್ ಕಟ್ಟೋದಿದ್ದರೆ ಅದು ಏನಿದ್ರೂ ದೇವಸ್ಥಾನದ ಮೇಲುಗಡೆ ಕಟ್ಟಬೇಕು. ಅದಲ್ಲದೆ ನಾನು ಇಷ್ಟು ದಿನ ಹೇಳಲಿಲ್ಲ, ಬಾಯಿ ಮುಚ್ಕೊಂಡಿದ್ದೆ. ಇವತ್ತು ಹೇಳಲೇಬೇಕಾಗ್ತದೆ. ಬಸ್ಸನ್ನು 1 ಗಂಟೆ ತನಕ ಕೆಳಗೆ ನಿಲ್ಲಿಸ್ಕೊಳ್ತಾರೆ. ಆದರೆ ಭಕ್ತಾದಿಗಳು ದೂರದಿಂದ ಬಂದಂಥ ವೆಹಿಕಲ್ ಅವರಿಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. 5-6 ಬಸ್ಸು ತಂದು ನಿಲ್ಲಿಸ್ತಾರೆ. ನಾನು ಹೇಳುವಂಥದ್ದು ಸರಿ, ಅವರು ಬಸ್ ಸ್ಟ್ಯಾಂಡ್ ಅವ್ರು ಬಂದು ನಿಲ್ಲಿಸೋದು ಸರಿ. ಆದರೆ ನಾನು ಹೇಳುವಂಥದ್ದಲ್ಲ, ನಿಲ್ಲಿಸೋದಿದ್ದರೆ ಮೇಲೆ ನಿಲ್ಲಿಸಿ, ಟೈಮ್ ಆದ ಕೂಡಲೇ ಬಂದು ಹತ್ಕೊಂಡು ಹೋಗಿ ಅಂತ ಹೇಳೋದು. ಎಷ್ಟೋ ಭಕ್ತಾದಿಗಳಿಗೆ ಉಪದ್ರ ಕೊಡ್ತಾಯಿದ್ದಾರೆ. ಆದರೆ ಅಲ್ಲಿರುವಂಥ ಸಿಬ್ಬಂದಿಗಳಂತೇಳಿ ವಾಚ್ಮ್ಯಾನ್ ಅವರನ್ನು ಏನೂ ಹೇಳುವುದಿಲ್ಲ. ಕೇವಲ ಎಲ್ಲಿಂದ ದೂರದ ಬಂದವರಿಗೆ ಬೆದರಿಸಿ ಇಲ್ಲಿಂದ ಗಾಡಿ ತೆಗೀರಿ ಅಂತ ಹೇಳುವಂಥದ್ದು. ಇದನ್ನೆಲ್ಲರೂ ಜನರಿಗೆ ಗೊತ್ತಾಗಬೇಕು. ಅಂದೇಳಿ ನಾವು ಬಸ್ಸಿನ ಬಗ್ಗೆ ಯಾವುದು ಬ್ಯಾಡ್ ನೇಮನ್ನು ಹೇಳಿದಲ್ಲ. ಅವರಿಗೆ ಟೈಮ್ ಆದ ಕೂಡಲೇ ಬಂದು ಕರ್ಸ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಜನ ನೂಕು ಆಗೋದಿಲ್ಲ. ಅದಲ್ಲದೆ 2 ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಅಲ್ಲಿ ಯಾವುದು ಇಂಪ್ರೂವ್ಮೆಂಟ್ ಆಗಿದೆ, ಅದು ಒಂದು ಗೋಪುರ ಬಿಟ್ಟರೆ ಯಾವುದು ಇಂಪ್ರೂವ್ಮೆಂಟ್ ಆಗಿದೆ ಅಂಥೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ಬೇಡಿಕೊಳ್ಳುವಂಥದ್ದು. ಅದು ಗೋಪುರ ಕಟ್ಟಿದವರು ಬಪ್ಪನಾಡದಲ್ಲಿ ಮ್ಯಾನೇಜರ್ ಆದಂಥ ವ್ಯಕ್ತಿ. ಅವರನ್ನು ಕೂಡಲೇ ಇಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ದೇವರಿಗೆ ಹಾಕುವಂಥ ನಮ್ಮ ಭಕ್ತಾದಿಗಳು ಕಾಣಿಕೆ ಅಂತ ಹೇಳ್ತೇವೆ ನಾವು, ನಮ್ಮ ಕಿರು ಕಾಣಿಕೆ. ಅದನ್ನು ಹಾಕಿದ್ದನ್ನು ದೇವರಿಗೆ ಉಪಯೋಗಿಸ್ಬೇಕು ವಿನಃ ಅದನ್ನು ಇಟ್ಟುಕೊಂಡು ಬ್ಯಾಂಕಿನಲ್ಲೋ ಮತ್ತೊಂದು ದಿಕ್ಕಲ್ಲಿ ಇಟ್ಟರು ಒಳ್ಳೆ ಅದಕ್ಕೇನು ಬೆಲೆ ಸಿಕ್ಕುವಂಥದ್ದಲ್ಲ. ಈಗ ಅದೇ ಇತಿಹಾಸವನ್ನು ಹೇಳಲಿಕ್ಕೆ ಹೋದರೆ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಲಿಕ್ಕೆ ಹೋದರು. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಸಂಘ ಅಂತೇಳಿ ಮಾಡಿ ಒಳ್ಳೇದು ಮಾಡಲಿಕ್ಕೆ ಹೋದರು. ಅದು ಒಳ್ಳೆಯದಾಗಿ ಕಾಣುವುದಿಲ್ಲ ಈಗ ಯಾಕಂತ ಹೇಳಿದ್ರೆ ಆ ದುಡ್ಡನ್ನು ಅಲ್ಲೇ ಇಂಪ್ರೂವ್ಮೆಂಟ್ ಮಾಡಬೇಕು, ಅಲ್ಲೇ ಏನಾದರೂ ಒಳ್ಳೊಳ್ಳೆ ನೋಡುವಂಥ ಸ್ಥಳ ಮಾಡಬೇಕು, ಬಂದಂಥ ಭಕ್ತಿಗಳಿಗೆ ಉಳಿಲಿಕ್ಕೆ ನೋಡಲಿಕ್ಕೆ ಕಾಣುವಂಥದ್ದು ಇಂಥದ್ದೆಲ್ಲ ಮಾಡಬೇಕು. ಆವಾಗ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗೋದು. ಅದೇ ಮಂದರ್ತಿಯಲ್ಲಿ ಗೋಪುರವನ್ನು ಕಟ್ಟಿದ ವಿನಃ ಬಿಟ್ಟರೆ ಆ ಮ್ಯಾನೇಜರ್ ಎಲ್ಲಿದ್ದರೂ ಗೊತ್ತಿಲ್ಲ, ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಅದ ನಂತರ $1 ರೂಪಾಯಿಯೂ ಇಂಪ್ರೂವ್ಮೆಂಟ್ ಮಾಡಲ್ಲ ಅಂತ ಹೇಳುತ್ತಾ ಆ ಹಣ ಎಲ್ಲಿ ಹೋಗ್ತದೋ ಏನೋ ಅಂಥೇಳಿ ಯಾರಿಗೂ ಗೊತ್ತಿಲ್ಲ. ಭಕ್ತಾದಿಗಳಿಗೆ ನಾನು ದಯವಿಟ್ಟು ಹೇಳುವಂಥದ್ದು, ಇನ್ನು ಮೇಲೆ ಯಾವ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋದಿಲ್ಲೋ ಅಲ್ಲಿ $1 ಕಾಣಿಕೆ ಹಾಕಬೇಡಿ. ಎಲ್ಲ ದೇವಸ್ಥಾನಕ್ಕೂ ಸಂಬಂಧ ಬಂತಂತ ನೋಡಿ. ನಮ್ಮ ಕಾಜರಹಳ್ಳಿಯಲ್ಲಿ ದಿನ ಇಂಪ್ರೂವ್ಮೆಂಟ್ ಆಗ್ತದೆ. ಅಲ್ಲಿ ಎಷ್ಟು ದುಡ್ಡು ಹಾಕಿದರೂ ದಿನಕ್ಕೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತದೆ. ಅದನ್ನೆಲ್ಲ ನೀವು ನೋಡಬೇಕು. ಹಣವನ್ನು ಇಟ್ಟುಕೊಳ್ಳುವಂಥದ್ದಲ್ಲ, ಭಕ್ತಾದಿಗಳು ಹಾಕುವಂಥದ್ದು ಪ್ಲೇಸನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ಅಲ್ಲಿ ಪ್ಲೇಸನ್ನೇ ಹಾಳು ಮಾಡ್ತಿದ್ದಾರೆ. ನಮ್ಮ ಮಂದರ್ತಿಯಲ್ಲಿ ಆ ದೊಡ್ಡ ಬೋರ್ಡ್ ಹಾಕಿ ಅವರ ಅಂತ ಹೇಳಿದ್ರೆ ಅಟರ್ಮೆಂಟಿಕ್ ಅಂತ ಹೇಳ್ತಾರೆ. ಅವ್ರದ್ದು ನನ್ನ ಹೆಸರು ಹೇಳ್ಕೊಂಡಂಗೆ ಹೇಳ್ದಂಗೆ ಗಣೇಶ ಅದು ಮಾಡಿದಾನೆ ಅಂತೇಳಿ ತೋರಿಸ್ಲಿಕ್ಕೆ, ಚಿತ್ರ ಬಿಡಿಸ್ಲಿಕ್ಕೆ ಅದರಲ್ಲೆಲ್ಲ ಯಾರೋ ಕೊಡುಗೆ ಅಂತೆ. ಅದು ಕೊಡುಗೆ ಇದ್ದರೆ ಮೇಲೆ ಕಟ್ಟಬೇಕು. ಕ್ವಾರ್ಟರ್ನಿ ಗುಡ್ಡಿಯನ್ನು ತಗೊಂಡು ಅಥವಾ ಅಲ್ಲಿ ಮೇಲೆ ಸ್ಥಳ ಎಲ್ಲಾದರೂ ಉಂಟು, ಬೇಕಂಬಷ್ಟು ಉಂಟು.
ನಮ್ಮ ಹೈಸ್ಕೂಲ್ ಗ್ರೌಂಡ್ ಹತ್ರ ಆಚೆ ಖಾಲಿ ಜಾಗ ಎಲ್ಲ ಉಂಟು, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕು. ಅವ್ರ ಟೈಮ್ ಆದ ನಂತರ ಬಿಡುವಂಥದ್ದು. ಎಲ್ಲ ದೇವಸ್ಥಾನದಲ್ಲಿ ಉಂಟು, ಕೊಲ್ಲೂರಲ್ಲಿ ಉಂಟು, ಧರ್ಮಸ್ಥಳದಲ್ಲಿ ಉಂಟು, ಮತ್ತು ಎಲ್ಲ ಇಡೀ ನಾವು ಹೇಳಿನಲ್ಲ ಎಲ್ಲ ದೇವಸ್ಥಾನದಲ್ಲಿ ಅದಕ್ಕಾದಂಥ ಬಸ್ ಸ್ಟ್ಯಾಂಡ್ ಉಂಟು. ಭಕ್ತಾದಿಗಳು ನಡೆದುಕೊಂಡೇ ಬರಬೇಕು ಕೆಳಗೆ ವಿನ, ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಮೀನು ಸಾಕುವಂಥದ್ದು, ಪ್ರಾಣಿ ಸಾಕುವಂಥದ್ದು, ಏನಾದರೂ ಗಿಡ ನೆಡುವಂಥದ್ದು ಅಂಥದ್ದೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು. ಅದನ್ನು ಬಿಟ್ಟುಕೊಂಡು ಇವರು ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿದರೆ ಜಾತ್ರೆ ಟೈಮಲ್ಲಿ ಭಾರೀ ತೊಂದರೆ ಆಗುವಂಥದ್ದು ಭಕ್ತಾದಿಗಳಿಗೆ. ನಾವು ಹಾಕುವಂಥ ಹಣ ಅಂದರೆ ನಾವಂಥ ಕಿರು ಕಾಣಿಕೆಯನ್ನು ಹಾಕುವಂಥದ್ದು ಇದೆಲ್ಲರ ಗಮನಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ನಾನು ಗಮನಕ್ಕೆ ಬರಬೇಕಂತೇಳಿ ಹೇಳುವಂಥದ್ದು. ಇನ್ನೂ ಇತಿಹಾಸ ಮುಂದೆ ಹೇಳಿಕೊಂಡು ಅಲ್ಲಿ ಪ್ರವೀಣ್ಣಿಗೆ ಕರೆಕ್ಟಾಗಿ ಅವನಿಗೆ ಯಾವ ದಾಖಲಾತಿ ಬೇಕೋ ಅದನ್ನೆಲ್ಲ ಕೊಡ್ತೇನೆ. ಅಂಗವಿಕಲರದ್ದು ಫೋಟೋವನ್ನು ಕೊಡ್ತೇನೆ, ಕಣ್ ತೋರಿದವರು ಫೋಟೋವನ್ನು ಕೊಡ್ತೇನೆ. ದೇವರ ಪ್ರಸಾದವನ್ನು ಅವರಿಗೆಲ್ಲ ಕೊಡಬೇಕಂತೇಳಿ ನಾನು ಭಕ್ತಾದಿಗಳಲ್ಲಿ ಬೇಡಿಕೊಳ್ತೇನೆ. ನೀವು ಎಲ್ಲದಿದ್ದರೆ ನೀವು ಯಾರೇ ಆಗಲಿ ಅದಕ್ಕೆ ಯಾವ ಅಭ್ಯಂತರ ಇಲ್ಲ. ಹಾಕಬೇಕಂತೇಳಿ ಅಭ್ಯಂತರ ಇಲ್ಲ, ಹಾಕಬಾರ್ದು ಅಂತಲೂ ಅಭ್ಯಂತರ ಇಲ್ಲ. ನಾವು ಹಣವನ್ನೇ ಹಾಕಬಾರ್ದು. ಏನಿದ್ರು ತಾಯಿಗೆ ಏನಾದರೂ ಚಿನ್ನ, ಆಭರಣ, ಬಣ್ಣ, ಇದು ಸೀರೆ ಮತ್ತು ಈ ಥರದ್ದನ್ನು ಕೊಟ್ಟೇ ಬರಬೇಕು. ಸೀರೆ ಕೊಟ್ಟು ಸೀರೆ ಮಾರ್ಕೊಳ್ತಾರೆ ಬಿಡಿ, ಅದ್ರ ವಿಷಯ ಬೇರೆ. ಅದಕ್ಕಿಂತ ಹೂವು, ಹಣ್ಣು, ಹಂಪಲು ತಗೊಂಡೋಗಿ ನೀವು ತೊಗೊಂಡು ಒಪ್ಪಿಸಿ ಮನೆ ತಗೊಂಡೋಗಿ ನೀವೇ ತಿನ್ನಬೇಕು. ಯಾಕಂತ ಹೇಳಿದ್ರೆ ಇನ್ನೊಬ್ಬರು ತಿನ್ನಬಾರ್ದು ಅಂತೇಳಿ ಹೇಳುವಂಥದ್ದು. ಇದು ಎಲ್ಲರಿಗೂ ವಂದಿಸುತ್ತಾ ನನ್ನ ಅಂಬೇಡ್ಕರ್ ಅಭಿಮಾನಿ ಬಳಗದವರು ಹಾಗೂ ನಮ್ಮೆಲ್ಲ ಭಕ್ತಾದಿಗಳ ಮೇಲೆ ನಂಬಿಕೆ ಇಟ್ಟು ನಾನು ಹೇಳಿದಂಥ ಮಾತು ತಪ್ಪೋ ಸರಿಯೋ ಅದನ್ನು ನೀವು ಆಯ್ಕೆ ಮಾಡಬೇಕು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರಿ ಇದ್ದರೆ ಸರಿ ಅಂತ ಆಯ್ಕೆ ಮಾಡಿ, ತಪ್ಪಿದ್ದಲ್ಲಿ ತಪ್ಪಂತ ಆಯ್ಕೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಮಹಾಗಣಪತಿ ಬಾರಾಳಿ. ಇದು ಇತಿಹಾಸ ಇತ್ತು ಮತ್ತು ಮುಂದೆ ಹೇಳ್ತೇನೆ. ಅದು ಆನೆಗುಡ್ಡೆಯಿಂದ ಬಂದು ಇಲ್ಲಿ ನೆಲೆಯಾಗಿರುವಂಥ, ಅದೇ ರೀತಿಯಲ್ಲಿ ಮುಂದೆ ಹೋಗಿ ಮಂದರ್ತಿ ಸ್ಥಳದಲ್ಲಿ ಶ್ರೀ ಕ್ಷೇತ್ರ ಮಂದರ್ತಿ ಮೇಳ ಯಕ್ಷಗಾನ ಆದಂಥ ಸ್ಥಳ. ಆದರೆ ಮೊದಲನೇ ಬಂದು ಇಲ್ಲೇ ನಿಂತು ಗೆಜ್ಜೆ ಕಟ್ಟಿ ಹೋಗುವಂಥದ್ದು ಕ್ರಮ, ಇತಿಹಾಸದಲ್ಲೇ ಬಂದಂಥ ಕ್ರಮ. ಎಲ್ಲರಿಗೂ ವಂದಿಸುತ್ತಾ ಭಕ್ತಾದಿಗಳಿಗೆ ಸದಾ ಆಯುಷ್ಯ, ಆರೋಗ್ಯ, ಸಂಪತ್ತು, ವಿದ್ಯಾಭ್ಯಾಸವನ್ನು ಕೊಡಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ಶ್ರೀ ಮಹಾಗಣಪತಿ ಸದಾ ನಮ್ಮನ್ನೆಲ್ಲರನ್ನೂ ಜೀವಿಗಳು ಅಂತೇಳಿ, ನಾನು ಎಲ್ಲ ಜೀವಿಗಳಂತ ಒಂದು ಹುಲ್ಲು ಕಡ್ಡಿ ಸಹ ಬರ್ತದೆ, ಅವರಿಗೆಲ್ಲರಿಗೂ ಸದಾ ಆಶೀರ್ವಾದ ಎಲ್ಲ ದೇವರು ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.